ಏನಿಷ್ಟ ಆಯ್ತು? ಸೂಪರ್ ಆಗಿ ಹೇಗಿದೆ ಸರ್? ಇದು ಮಾಡೋರಿಗೆ ಎಕ್ಕಡದಲ್ಲ ಹೊಡೆದಂಗೆ ಸೂಪರ್ ಚೆನ್ನಾಗಿದೆ. ಹಳ್ಳಿ ಸ್ಟೋರಿ ತರ ಇದೆ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗೈತೆ. ಚೆನ್ನಾಗಿದೆ. ಜಾತಿ ಧರ್ಮ ಎಲ್ಲ ಚೆನ್ನಾಗಿದೆ. ನಮ್ ಕೀಳು ಬೇಲು ಎನ್ನ ಅಂತಂದ್ರೆ ಸಮಾಜದಲ್ಲಿ ಹೆಂಗ್ ನಡೀತದೆ ಅನ್ನೋದು ಚೆನ್ನಾಗಿದೆ. ಕರಿ ಸೊಪ್ಪು ಚೆನ್ನಾಗಿ ಮಾಡಿದ್ದಾರೆ. ಯೋಗರಾಜ್ ಭಟ್ ಚೆನ್ನಾಗಿ ಮಾಡಿದ್ದಾರೆ. ಉಮೇಶ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸರಿ ಮೂವಿ ನೋಡ್ಬೋದು. ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಸೂಪರ್ ಸ್ಟೋರಿ ಇಷ್ಟ ಆಯ್ತು. ಈ ಕಾಲಘಟ್ಟದಲ್ಲಿ ಜಾತಿಗಳ ಬಗ್ಗೆ ಹೇಳಿದ್ದಾರೆ. ಹೌದು, ಜಾತಿ ಇವಾಗೆಲ್ಲ ಅದೇ ಇರೋದಲ್ವಾ. ಜಾತಿ ಅಂದ್ರೆ ಹಳ್ಳಿ ಕಡೆ ಎಲ್ಲ ಅದೇ ತರನೇ ಇರ್ತಾರೆ. ಸ್ವಲ್ಪ ಚೇಂಜ್ ಆಗ್ಬೇಕು ಅಂತ. ಚೆನ್ನಾಗಿದೆ ಅಲ್ಲ, ಸೂಪರ್ ಮಾಡಿದ್ದಾನೆ. ಆಕ್ಟಿಂಗ್ ಎಲ್ಲ ಸೂಪರ್. ಓಕೆ. ಈ ಟೈಟ್ಲ್ ತಕ್ಕಂಗೆ ಸಿನಿಮಾ ಇದೆ. ನನ್ನ ಹೆಸರು ಗೌತಮ್ ಅಂತ. ನಂದು ಗಿನ್ನೀಸ್ ರೆಕಾರ್ಡು ವರ್ಲ್ಡ್ ರೆಕಾರ್ಡ್ ಆಗಿದೆ. ಒಬ್ಬ ಕಾಮಿಡಿ ಕಿಲಾಡಿಗಳಲ್ಲಿ ಬಂದು ಎಲ್ಲ ಒಬ್ಬ ಹಳ್ಳಿಯಿಂದ ಬಂದು ಇವತ್ತು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಹೊಸಬರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಒಳ್ಳೆ ಕತೆ ಮತ್ತೆ ಒಳ್ಳೆ ಎಲಿಮೆಂಟ್ ಇದೆ. ಒಳ್ಳೆ ಸಾಹಸ ದೃಶ್ಯಗಳಿದೆ. ಕತೆ ಮಾತ್ರ ಅದ್ಭುತ ಚೆನ್ನಾಗಿದೆ. ಕತೆ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಹಾಗಾಗಿ ಹೊಸಬರು ಸಿನಿಮಾಗೆ ಬರ್ತಾ ಇದ್ದಾರೆ. ಮತ್ತೆ ನಿರ್ಮಾಪಕರು ಒಂದು ಹೊಸಬ್ರಿಗೆ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ಇಂಥ ಸಿನಿಮಾಗಳನ್ನ ನೋಡಿ ಗೆಲ್ಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಡ್ತೀನಿ. ನಮಸ್ಕಾರ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ನೋಡಿ ಸಿನಿಮಾ ಎಲ್ಲ ನೋಡಿ, ಥಿಯೇಟರ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಸೂಪರ್ ಆಗೈತೆ. 1.5 ತಿಂಗಳಿಂದ ಕಾಯ್ದೆ ಇದೆ. ನಾನು ಈ ಪಿಕ್ಚರ್ ಬಂದಿದ್ದು ಏನಕ್ಕೆ ಅಂದ್ರೆ ಚಾರು ಮೇಡಮ್ಗೋಸ್ಕರ. ರಾಮಾಚಾರಿ ಹೀರೋಯಿನ್ ಸಕ್ಕದ ಮಾಡಿದ್ದಾಳೆ. ಒಂದು ಸೆಕ್ಸ್ ಡ್ರೆಸ್ ಕೊಟ್ಟಿಲ್ಲ, ಏನಿಲ್ಲ. ಫೋಟೋಗ್ರಾಫರ್ ಸಕ್ಕದಾಗಿದೆ. 2 ಹಾಡು ಚೆನ್ನಾಗಿದೆ. ಪಿಕ್ಚರ್ ಮಾತ್ರ ಸಕ್ಕದಾಗಿದೆ. ಇಂಥ ಪಿಕ್ಚರ್ಗೆ ಮೆಜೆಸ್ಟಿಕ್ ಅಲ್ಲಿ ಮೇನ್ ಥಿಯೇಟರ್ಗಳು ಸಿಗಲ್ಲ. ಅದ್ಯಾವುದೋ ಸಂತೋಷ ಹಾಕಿದ್ದಾನೆ, ಜೈ ಕಿಶಾನ್ ಅಂತ ಡಬ್ಬಾ ಪಿಕ್ಚರ್. ಇಂಥ ಥಿಯೇಟರ್ ಎಲ್ಲ ಮೇನ್ ಥಿಯೇಟರ್ ಕೊಡಬೇಕು. ಕೊಟ್ಟರೆ ಒಳ್ಳೇದಾಗತ್ತೆ. ರಾಮಾಚಾರಿ ಹೀರೋಯಿನ್ಗೆ ಜೈ. ಅವಳ ಹೆಸರು ಮಾಂಡೇನೋ ಏನೋ ಗೊತ್ತಿಲ್ಲ ನಮ್ಗೆ ಸರಿಯಾಗಿ. ರಾಮಾಚಾರಿ ಹೀರೋಯಿನ್ಗೆ ಜೈ. ಚಾರುಗೆ ಜೈ, ಚಾರುಗೆ ಜೈ, ಚಾರುಗೆ ಜೈ. ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಳ್ಳೆ ಚಿತ್ರ ಬರೋದು ಬಹಳ ಕಮ್ಮಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗವನ್ನು ಕನ್ನಡಿಗರು ಬೆಳೆಸಬೇಕು. ಅದರಲ್ಲಿ ಮಾಧ್ಯಮದವರು ನೀವು ಇದ್ರೆ ಕನ್ನಡಿಗರು ಚಿತ್ರರಂಗಕ್ಕೆ ಬರ್ಲಿಕ್ಕೆ ಸಾಧ್ಯ. ಆದಷ್ಟು ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಕನ್ನಡ ಚಿತ್ರರಂಗ ಒಳ್ಳೇದಾಗ್ಲಿ ಅಂತ ಕನ್ನಡ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಶಿವಣ್ಣರ ಅಭಿಮಾನಿಗಳ ಬಳಗದಿಂದ ನಾವು ಮಡಿನೂರು ಮನೋಹರ ತಂಡಕ್ಕೆ ಒಳ್ಳೆದಾಗ್ಲಿ. ನಮ್ಮ ಜೊತೆಲಿದ್ದಾರೆ RCB ಸೂಪರ್ ಫ್ಯಾನ್ ಸುಕುಮಾರ್. ನೀವು ಸ್ಟೇಡಿಯಂ ಅಲ್ಲಿ ನೋಡ್ತೀರಾ RCBದು ಡ್ರೆಸ್ ಅಲ್ಲಿ ಇವರೇ ಅವರು ಸುಕುಮಾರ್. ಇವತ್ತು ನಮ್ಮ ಸ್ನೇಹಿತ ಶ್ರೀನಿವಾಸ್ ಬೈ, ನಮ್ಮ ಕ್ಲಾಸ್ಮೇಟ್, ನಾವೆಲ್ಲ ಜೊತೆಯಲ್ಲಿ ಓದಿದವರು. ಇವತ್ತು ಅವರು ಫಿಲ್ಮ್ ರಿಲೀಸ್ ಆಗಿದೆ, ಕುಲದಲ್ಲಿ ಕೀಳಿ ಆಗುವುದು. ಪಿಕ್ಚರ್ ಸೂಪರ್ ಆಗಿದೆ. ಅವರ ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಹಾಗೂ ಅವರು ನ್ಯಾಚುರಲಿ ಅವ್ರಿಗೆ ಆಕ್ಟಿಂಗ್ ಬಂದಿದೆ. ಅವ್ರಿಗೆ ಜಯ ಆಗ್ಲಿ, ಇನ್ನ ಬರುವ ಪಿಕ್ಚರ್ ಅವ್ರು ಜಯ ಆಗ್ಲಿ ಅಂತ ನಾವು ಕೋರ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ನಮ್ಮ ಫ್ರೆಂಡ್ ಹೇಳ್ದಂಗೆ ನಾನೇ RCB ಸೂಪರ್ ಫ್ಯಾನ್. ನೀವು ನೋಡಿರ್ತೀರಾ ಬಸ್ ಮೇಲೆ, ಮತ್ತೆ ಎಲ್ಲೇ ಹೋದ್ರು ನಾನು ಟೀಮ್ಗೆ ಸಪೋರ್ಟ್ ಮಾಡ್ತೀನಿ. ಬಟ್ ಇವತ್ತು ಥಿಯೇಟರ್ ಅಲ್ಲಿ ಫಸ್ಟ್ ಶೋ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಅದು ನನ್ನ ಕ್ಲಾಸ್ಮೇಟ್ಗೋಸ್ಕರ. ಬಟ್ ಯಾವಾಗಲೂ ಅವ್ನು ನನಗೆ ಹೊಗಳ್ತಾ ಇರ್ತಾನೆ, ನೀನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಆಗಿದೆ ಅಂತ. ಬಟ್ ಈಗ ನನಗೆ ಪ್ರೌಡ್ ಆಗಿ ಫೀಲ್ ಆಗುತ್ತೆ. ಅವನು ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟಿ ಆಗಿ ಅವ್ನ ರೋಲ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಯಾಕಂದ್ರೆ ಅವ್ನು ಸ್ಕೂಲ್ ಡೇಸ್ ಇಂದಾನು ತುಂಬಾ ಆಕ್ಟಿವ್ ಆಗಿದ್ದ. ಬಟ್ ನಮ್ಗೆ ತುಂಬಾ ಪ್ರೌಡ್ ಆಗ್ತಾ ಇದೆ. ಬಟ್ ಅವ್ನು ಎಸ್ಪೆಷಲಿ ನಾನು ಫಿಲಮ್ ನೋಡಕ್ ಮುಂಚೆನೆ ಹೇಳ್ಬಿಟ್ಟೆ ಮಗ, ಯಾಕಂದ್ರೆ ಅವ್ನು ತುಂಬಾ ರೀಲ್ಸ್ ಎಲ್ಲ ಮಾಡಿ ತುಂಬಾ ಆಕ್ಟಿವ್ ಆಗಿದ್ದ. ಯಾವುದೇ ಒಂದು ಫಿಲಮ್ ಬ್ಯಾಕ್ ಗ್ರೌಂಡ್ ಇಲ್ದಿರ ಬಂದು ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡು, ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಖಂಡಿತ 100% ಅವನು ಒಂದು ಸೌತ್ ಇಂಡಿಯನ್ ಬೆಸ್ಟ್ ವಿಲನ್ ಆಗ್ತಾನೆ ಅಂತ ನನಗೆ ಒಂದು ಭರವಸೆ ಇದೆ. 100% ಆಗ್ತಾನೆ. ಬಟ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾನೆ, ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾನೆ. ತುಂಬಾ ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ. ಬಟ್ ನನ್ನ ಫ್ರೆಂಡ್ ನಾನು ಈ ತರ ನೋಡಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಲೈಫ್ ಅಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಫಸ್ಟ್ ಟೈಮ್ ನಾನು ಫಸ್ಟ್ ಶೋ ನೋಡ್ತಾ ಇರೋದು. ನಾನು ಫಿಲಮ್ ಅಷ್ಟು ನೋಡಲ್ಲ, ಬಟ್ ನಾನು ಕ್ಲಾಸ್ಮೇಟ್ಗೋಸ್ಕರ ಬಂದಿದ್ದೀನಿ. ಹಿ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಆಲ್ ದಿ ಬೆಸ್ಟ್. ಸೀನಾ ಅವನು ಬೈ ಅಂತ ಅವ್ರ ಊರಲ್ಲಿ ಹೆಸರಿಟ್ಟಿದ್ದ, ಬಟ್ ಇಸ್ಲಾಂ ಬೈ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅವ್ನಿಗೆ ಒಳ್ಳೇದಾಗ್ಲಿ. ಐ ವಾಂಟ್ ಟು ಸಿ ಆಲ್ ಇಂಡಿಯನ್ ಬೆಸ್ಟ್ ವಿಲನ್ ಆಗಿ ನೋಡ್ಬೇಕಂತ ನನ್ನ RCB ಫ್ಯಾನ್ಸ್ ಪರವಾಗಿ ಅವನಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ನನ್ನ ಫ್ರೆಂಡ್ ಮೇಲೆ ಇರೋ ಅಭಿಮಾನಕ್ಕೋಸ್ಕರ ನಾನು
ಟೀಮ್ ನ ಬಿಟ್ಟು ಬಂದು ಅವ್ನಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇದೆಷ್ಟು ನಮ್ಮ ಫ್ರೆಂಡ್ಶಿಪ್, ಯಾಕಂದ್ರೆ 30 years ಫ್ರೆಂಡ್ಶಿಪ್. ನಾವು ಹೈಸ್ಕೂಲ್ 8th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಫ್ರೆಂಡ್ಶಿಪ್ ನಮ್ದು ಈಗಲೂ ನಾವು ಕಂಟಿನ್ಯೂ ಆಗ್ತದೆ. ಬಟ್ ಹೇಳ್ದಂಗೆ ಇವತ್ತು ಮ್ಯಾಚ್ ಇದೆ ಲಕ್ನೋ ಅಲ್ಲಿ, 2nd place ಅಲ್ಲಿ ಇದ್ರಿ. 18ನೇ ವರ್ಷ ಇದು, ಜರ್ಸಿ ನಂಬರ್ 18ನೇದು. ಕೋಇನ್ಸಿಡೆಂಟ್ ಅಲ್ಲಿ 3ನೇ ತಾರೀಕು ನಂದು 18ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇದೆ. ಕಪ್ ಸಮೇತ ಈ ಸತ ನಾವು ಕಪ್ ತರ್ತೀರಿ ಅಹಮದಾಬಾದ್ ಇಂದ ಬೆಂಗಳೂರಿಗೆ. ಇಡೀ ಪ್ರಪಂಚದಲ್ಲೇ ಯಾರು ಸೆಲೆಬ್ರೇಟ್ ಮಾಡಿರಬಾರ್ದು ಆ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀರಿ RCB ಫ್ಯಾನ್ಸ್. ಮತ್ತೊಮ್ಮೆ RCB ಫ್ಯಾನ್ಸ್ ಪರವಾಗಿ ಈ ಎಂಟೈರ್ ಫಿಲಂ ಒಳ್ಳೇದಾಗ್ಲಿ, ಎಸ್ಪೆಷಲಿ ನನ್ನ ಫ್ರೆಂಡ್ ಸೀನಾ ಬೈಗೆ ಒಳ್ಳೇದಾಗ್ಲಿ.